ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಗೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನು ಆನ್ ಮಾಡಿ ಪ್ರೆಸ್ ಮಾಡಿ. ನಾವು ಯಾವುದೇ ವಿಡಿಯೋನ ಹಾಕಿದ ಮೇಲೆ ಯೂಟ್ಯೂಬ್ ಚಾನಲ್ ಹಾಕಿದರೆ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪೋದು. ಇವತ್ತೊಂದು ಪ್ರಾಬ್ಲಮ್ ಆಗಿದೆ. ನಮ್ಮ ಎಪ್ಸಾನ್ದು ಮಾಡೆಲ್ ಬಂದ್ಬಿಟ್ಟು L6490. ಅದರದ್ದು ಒಂದು ಪಾರ್ಟ್ಸ್ ಮಿಸ್ಸಿಂಗ್ ಆಗಿದೆ. ಆ್ಯಕ್ಚುಲಿ ಅದರದ್ದು ಇಂಕ್ ಪ್ಯಾಡ್ ಅಂತಾರೆ, ಅದಕ್ಕೆ ವೇಸ್ಟ್ ಇಂಕು ಅದರಲ್ಲಿ ಹೋಗಿ ಸ್ಟೋರೇಜ್ ಹಾಕೋದು. ಒಂಥರ ಸ್ಟೋರೇಜ್ ಇದ್ದಂಗೆ, ಸ್ಟೋರೇಜ್ ರೂಮ್ ಹೆಂಗಿತ್ತು ಹಾಗೆ ಒಂದು ಸ್ಟೋರೇಜು ಕೊಟ್ಟಿದ್ದಾರೆ. ಹಾಗಾಗಿ ಅದರಲ್ಲಿ ಇಂಕು ಪೂರ ಭರ್ತಿ ಆದರೆ ತುಂಬಿದರೆ ಇದು ಪ್ರಾಬ್ಲಮ್ ಬರುತ್ತೆ ಅಂತ ಕಸ್ಟಮರ್ ಕೇರ್ನಲ್ಲಿ ಕೇಳಿದೆ. ಹಾಗಾಗಿ ಅದರ ಪಾರ್ಟ್ಸು ಕೂಡ ತರಿಸಿದ್ದೀವಿ ನಾವು. ಅದನ್ನು ಈಗ ಏನು ಮೆಸೇಜ್ ಬರ್ತಾಯಿದೆ ನೋಡೋಣ ಬನ್ನಿ. ನೋಡ್ಬೋದು, this maintenance box is at the end of the service life ಅಂತ you need to replace it. ಇದನ್ನು ಚೇಂಜ್ ಮಾಡಿ ಅಂತ ಬರ್ತಾಯಿದೆ. ಇದರಲ್ಲಿ ಒಂದು ಎರರ್ ಕೋಡ್ ಕೂಡ ಬಂದಿದೆ, ನೀವು ನೋಡ್ಬೋದು. T04D1 ಅಂತ ಇದು ಮೇಂಟೆನೆನ್ಸ್ ಎರರ್ ಅಂತ ಬರ್ತಾಯಿದೆ. ಇದು 32,000 ಸಮಥಿಂಗ್ ಇದು ಪ್ರಿಂಟರ್ ಇದೆ. ಆದರೆ ಇದು ಪ್ರಾಬ್ಲಮ್ಮು ಆಫ್ಟರ್ ಎಪ್ಸಾನ್ ಆ್ಯಕ್ಚುಲಿ ಪ್ರಾಬ್ಲಮ್ ಬರಲ್ಲ, ಆದರೂ ಬಂದಿದೆ. ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಫಸ್ಟು ಫಿಕ್ಸಪ್ ಮಾಡಿ ಬಂದ್ ಮಾಡೋಣ. ಬಂದ್ ಮಾಡಿದ್ರೆ ನೆಕ್ಸ್ಟು ಇದನ್ನು ರಿಮೂವ್ ಮಾಡಿ. ಇಲ್ಲಿದೆಯಲ್ಲ, ಇದು ಬಾಕ್ಸಲ್ಲಿ ಒಂದು ಸ್ಕ್ರೂ ಇರುತ್ತೆ, ನಾನು ಆಲ್ರೆಡಿ ಬಿಚ್ಚಿದ್ದೇನೆ. ಇದನ್ನು ಸ್ಕ್ರೂ ತೆಗೆದು ಇದನ್ನು ರಿಮೂವ್ ಮಾಡಿ ಜಸ್ಟ್ ಹಿಂಗೆ ತೆಗೆದ್ಬಿಟ್ರೆ ಇಲ್ಲಿ ಅದು ಎಪ್ಸಾನದು ವೇಸ್ಟ್ ಪ್ಯಾಡ್ ಅಂತ ಇದ್ದರೆ ತುಂಬ ಇಂಕು ತುಂಬಿದೆ. ತುಂಬಿದ್ದಕ್ಕೆ ಇದು ವೇಸ್ಟ್ ಆಗಿದೆ. ಈಗ ಇದರ ಸೊಲ್ಯೂಷನ್ ಬಂದುಬಿಟ್ಟು ಹೊಸದು ಎಪ್ಸಾನ್ನ ಆರ್ಡರ್ ಮಾಡಿದ್ದೆ ಇವತ್ತು. ಆ್ಯಕ್ಚುಲಿ ಅದು ಕಸ್ಟಮರ್ ಕೇರ್ನಲ್ಲಿ ಅವೈಲೇಬಲ್ ಇತ್ತು, ಬೆಳಗಾವಿಯಿಂದ ನಾನು ತೊಗೊಂಬಂದಿದ್ದೇನೆ. ನಿಮಗೆ ಇದು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಆರ್ಡರ್ ಮಾಡಿ. ಆ್ಯಕ್ಚುಲಿ ಡಿಸ್ಕ್ರಿಪ್ಷನಲ್ಲಿ ಮೆಸೇಜ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಲಿಂಕ್ ಅಂದರೆ ಆಫ್ಲೈನ್ ಇದೆ, ಅದರದ್ದು ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ತೀನಿ. ಇವಾಗ ಇದನ್ನು ರಿಪ್ಲೇಸ್ಮೆಂಟ್ ಮಾಡೋಣ. ಅದು ಪ್ರಾಬ್ಲಮ್ ಹೋಗುತ್ತಿಲ್ಲ ನೋಡೋಣ. ಫಸ್ಟ್ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಆಲ್ರೆಡಿ ಕಟ್ ಆಗಿದೆ, ಅಲ್ಲೇ ಆ್ಯಕ್ಚುಲಿ ಕಟ್ ಮಾಡಿ ಬಂದಿದ್ದೀವಿ. ಈ ರೀತಿ ಬಾಕ್ಸಸ್ಸು ನಮಗೆ ಸಿಗುತ್ತೆ. ಇದು ಫ್ರಮ್ ಡಿಸ್ಕ್ರಿಪ್ಷನ್ ಇದರಲ್ಲಿ ಅಲ್ಲಿ ಇದರಲ್ಲಿ ಸಮ್ ಡಾಕ್ಯುಮೆಂಟ್ಸ್ ಇದೆ. ಇದು ಸೇಫ್ಟಿ ಸೈಡು, ಹಾಗೆ ನಮ್ಮ ಡಾಕ್ಯುಮೆಂಟ್ಸ್ ಇದೆ. ಡಾಕ್ಯುಮೆಂಟ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಚೈನೀಸ್, ಇದು ನಮಗೆ ಯೂಸ್ ಇಲ್ಲ. ನಾನು ಎಪ್ಸಾನ್ ಇದೆ, ಇದು ಕಂಪ್ನಿದು ಇರೋದ್ರಿಂದ ಕಂಪ್ನಿ ಕೇರ್ನಲ್ಲಿ ತರಿಸಿದ್ದೀನಿ, ತೊಗೊಂಬಂದಿನಿ ಇವತ್ತು. ಹಾಗೆ ಇದನ್ನು ಇನ್ಸ್ಟಾಲ್ ಮಾಡೋದು ಇಷ್ಟೇ, ಜಸ್ಟ್ ಪುಷ್ ಮಾಡಿದರೆ ಮುಗಿತು. ಹಾಗೆ ನೆಕ್ಸ್ಟು ಪ್ರೊಸೆಸಿಂಗ್ ಹೇಗಿದೆ ಅಂತ ನೋಡೋಣ. ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆಯಲ್ಲ ಫಸ್ಟ್ ನೋಡೋಣ. ಅಷ್ಟು ಇಲ್ಲಿ ಪ್ರೆಸ್ ಮಾಡಿದರೆ ಸ್ಟಾರ್ಟ್ ಆಗುತ್ತೆ. ನಮ್ಮದು ಆ್ಯಕ್ಚುಲಿ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ, ನೋಡ್ಬೋದು. ಇಲ್ಲಿ ಸ್ವಲ್ಪ ರಿಪೇರಿಂಗ್ ಆಗ್ತಾಯಿದೆ. ಇಲ್ಲಿ ನಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ ಸಕ್ಸಸ್ಫುಲಿ. ನಿಮ್ಮ ಇದು ನಮ್ಮದು ಈಗ ಮೇಂಟೆನೆನ್ಸ್ ಎರರ್ ಅಂತ ಬರ್ತಾಯಿದೆ, ಅದು 100% ಸಾಲ್ವ್ ಆಗಿದೆ. ಆ್ಯಕ್ಚುಲಿ ಇದು ಬರಾತ್ರಿಗಿಲ್ಲ ನಮಗೆ ಕಾಪಿ, ಇದನ್ನು ಜೆರಾಕ್ಸ್ ಹೆಂಗೆ ಮಾಡೋದು, ಆಮೇಲೆ ಪ್ರಿಂಟ್ ಯಾರಿಗೂ ಬರ್ತಾಯಿಲ್ಲ, ಅದು ಮೆಸೇಜ್ ಹಾಕಿ ಬರ್ತಾಯಿದ್ವು. ಅದಕ್ಕಾಗಿ
ಈಗ ಸಾಲ್ವ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಒಂದು ಜೆರಾಕ್ಸ್ ತೆಗೆದು ನೋಡೋಣ, ಬ್ಲ್ಯಾಕ್ ವೈಟು ಯಾವ ರೀತಿ ಬರ್ತದೆ ಅಂತ. ಈಗ ಪ್ರಾಪರ್ಲಿ ವರ್ಕ್ ಆಗ್ತಾ ಇದೆ ನಮ್ಮದು. ಹಾಗಾಗಿ ಈಗ ಮೇಂಟೈನ್ ಬಾಕ್ಸ್ ಏನರ ಎರರ್ ಅಂತ ಬಂದರೆ ಇದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ 5 ತನಕ ನಿಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ನಕಾಶೆ ಟೈಪ್ ಕೊಟ್ಟಿದ್ದಾರೆ. ಅಂದರೆ ಹೆಂಗೆ ಇನ್ಸ್ಟಾಲ್ ಮಾಡಬೇಕು, ಹೆಂಗೆ ರಿಮೂವ್ ಮಾಡಬೇಕು ಅನ್ನೋದನ್ನು ಆ ರೀತಿ ನೀವು ಟ್ರೈ ಮಾಡ್ಬೋದು. ಈಗ ನಮ್ಮ ಆಧಾರ್ ಕಾರ್ಡನ್ನು ಹೊಡೆದಿದ್ದೆ, ಸ್ವಲ್ಪ ಇದೆ ಬಂದಿದೆ. ಇದನ್ನು ಮೇಂಟೆನೆನ್ಸ್ ಅಂತ ಇದು ಬರುತ್ತೆ, ಅದಕ್ಕಾಗಿ ಮೇಂಟೈನ್ ಮಾಡೋಣ. ಸರ್ವಿಸ್ ಅದರಲ್ಲಿ ಹೋಗಿ ಮೇಂಟೆನೆನ್ಸ್ ಅಂತಿದ್ರೆ ಇದು ಹೆಡ್ ಪ್ರಿಂಟರ್ ಹೆಡ್ ಕ್ಲೀನಿಂಗ್ ಅಂತ, ಅದನ್ನು ಕ್ಲೀನ್ ಮಾಡೋಣ. ಅದು ಆ್ಯಕ್ಚುಲಿ ಇಂಕು ತುಂಬಾ ಇದು ಕಾಟ್ರೇಜ್ ಟೈಪ್ ಇರುತ್ತೆ ಮೇಂಟೈನ್ ಬಾಕ್ಸು. ಅದು ಫುಲ್ ಆದರೆ ಇಂಕಿನಿಂದ ಈ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಉಂಟಾದರೆ ನನಗೆ ಡಿಸ್ಕ್ರಿಪ್ಷನಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ನೋಡೋದಕ್ಕೆ ಪೂರ್ತಿಯಾಗಿ. ಈಗಲೇ ಎಪ್ಸಾನದ್ದು ಎಪ್ಸಾನ್ ಆಲ್ಮೋಸ್ಟ್ ಡೂಪ್ಲಿಕ್ಸ್ ಯಾವುದೇ ಪ್ರಿಂಟರ್ ಇದ್ದರೂ ಇದೇ ಪ್ರಾಬ್ಲಮ್ನು ಒಂದು 1.5 ವರ್ಷ 2 ಇಯರ್ಸ್ ಅಲ್ಲಿ ಕಾಣ್ಬೋದು. ಹಾಗಾಗಿ ನೀವು ಕಸ್ಟಮರ್ ಕೇರ್ಗೆ ಹೋಗಿ ನಾನು ಕ್ಲಿಯರ್ ಮಾಡ್ಕೋಬೋದು, ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್.